ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ನವರಾತ್ರಿ ವ್ರತವನ್ನು ಮಾಡಬೇಕು. ಅದನ್ನು ಮಾಡಿದಾಗ ಸಮಸ್ತ ಕಾಮನೆಗಳು ಸಿದ್ಧವಾಗುತ್ತವೆ. ಇದರಲ್ಲಿ ಸಂಶಯವೇ ಇಲ್ಲ. ಈ ನವರಾತ್ರ ವ್ರತದ ಮಹಿಮೆಯನ್ನು ಪೂರ್ಣೈಸಲು ವರ್ಣಿಸಲು ಚತುರಾನನ ಬ್ರಹ್ಮನ, ಪಾಂಚನನ ಶಿವನು, ಷಣ್ಮುಖ ಕಾರ್ತಿಕೇಯನು ಸಮರ್ಥರಲ್ಲ. ಹಾಗಿರುವಾಗ ಇತರರು ಹೇಗೆ ಸಮರ್ಥರಾದರು? ಮುನಿಶ್ರೇಷ್ಠರೇ, ನವರಾತ್ರಿ ವ್ರತವನ್ನು ಅನುಷ್ಠಾನ ಮಾಡಿ ವಿರತನ ಪುತ್ರ ಸುರಾತನ ರಾಜನು ಕಳೆದುಕೊಂಡ ತನ್ನ ರಾಜ್ಯವನ್ನು ಪಡೆದುಕೊಂಡನು. ಅಯೋಧ್ಯೆಯ ಬುದ್ಧಿವಂತ ನರೇಶ, ಧೂಮಸಂಧಿ ಕುಮಾರರು ಸುದರ್ಶನನು ಈ ನವರಾತ್ರದ ಮಹಿಮೆಯಿಂದಲೇ ಮೊದಲು ಕೈ ತಪ್ಪಿ ಹೋದ ರಾಜ್ಯವನ್ನು ಪುನಃ ಪಡೆದುಕೊಂಡನು. ಈ ವ್ರತರಾಜದ ಅನುಷ್ಠಾನ ಮತ್ತು ಮಹೇಶ್ವರಿಯ ಆರಾಧನೆಯನ್ನು ಮಾಡಿ ಸಮಾಧಿ ವೈಶ್ಯನು ಸಂಸಾರ ಬಂಧನದಿಂದ ಮುಕ್ತನಾಗಿ ಮೋಕ್ಷಕ್ಕೆ ಭಾಗಿಯಾಗಿದ್ದನು. ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ವಿಧಿವತ್ತಾಗಿ ವ್ರತವನ್ನು ಮಾಡಿ ತದಿಗೆ, ಪಂಚಮಿ, ಸಪ್ತಮಿ, ಅಷ್ಟಮಿ, ನವಮಿ, ಚತುರ್ದಶಿ ತಿಥಿಗಳಲ್ಲಿ ದೇವಿಯು ಪೂಜೆಯನ್ನು ಮಾಡುವ ಮನುಷ್ಯನಿಗೆ ಶಿವಾದೇವಿಯು ನಿರಂತರ ಅವನ ಸಮಸ್ತ ಅಭಿಷ್ಟ ಮನೋರಥಗಳನ್ನು ಪೂರ್ಣಗೊಳಿಸುವಳು. ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ, ಪಾಲ್ಗುಣ ಮಾಸಗಳು ಶುಕ್ಲ ಪಕ್ಷದ ತದಿಗೆಯೆಂದು ವ್ರತಸ್ಥನಾಗಿ ಕೆಂಪು ಕಣಗಿಲೆ ಮೊದಲಾದ ಹೂಗಳಿಂದ ಸುಗಂಧಿತ ಧೂಮ ದೀಪಗಳಿಂದ ಮಂಗಳಮಯ ದೇವಿಯನ್ನು ಪೂಜಿಸುವವನು ಸಮಸ್ತ ಮಂಗಳಗಳನ್ನು ಪಡೆಯುವವನು. ಸ್ತ್ರೀಯರು ತಮ್ಮ ಸೌಭಾಗ್ಯದ ಪ್ರಾಪ್ತಿಗಾಗಿ ಹಾಗೂ ರಕ್ಷಣೆಗಾಗಿ ಸದಾ ಈ ಮಹಾವ್ರತಗಳನ್ನು ಆಚರಿಸಬೇಕು. ಪುರುಷರು ಕೂಡ ವಿದ್ಯೆ, ಧನ, ಪುತ್ರರ ಪ್ರಾಪ್ತಿಗಾಗಿ ಇವನ್ನು ಅನುಷ್ಠಾನ ಮಾಡಬೇಕು. ಇವಲ್ಲದೆ ಇತರ ದೇವಿಗೆ ಪ್ರಿಯವಾಗಿರುವ ಉಮಾ ಮಹೇಶ್ವರ ವ್ರತ ಮುಂತಾದವುಗಳನ್ನು ಮಮುಕ್ಷಗಳು ಭಕ್ತಿ ಭಾವದಿಂದ ಆಚರಿಸಬೇಕು. ಈ ಉಮಾ ಸಂಹಿತೆಯು ಪರಮ ಪುಣ್ಯಮಯವಾಗಿದ್ದು ಶಿವಭಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ನಾನಾ ಪ್ರಕಾರದ ಉಪಖ್ಯಾನಗಳಿವೆ. ಕಲ್ಯಾಣಮಯ ಈ ಸಂಹಿತೆಯ ಭೋಗ ಮೋಕ್ಷಗಳನ್ನು ಕರುಣಿಸುವುದು. ಭಕ್ತಿ ಭಾವದಿಂದ ಇದನ್ನು ಶ್ರವಣಿಸುವವನು ಅಥವಾ ಏಕಾಗ್ರ ಚಿತ್ತನಾಗಿ ಹೇಳುವವನು, ಓದುವವನು, ಕಲಿಸುವವನು ಪರಮಗತಿಯನ್ನು ಪಡೆಯುವನು. ಯಾರ ಮನೆಯಲ್ಲಿ ಸುಂದರ ಅಕ್ಷರಗಳಿಂದ ಬರೆದ ಈ ಸಂಹಿತೆಯ ಪೂಜೆ ನಡೆಯುವುದೋ ಅವನು ಎಲ್ಲ ಅಭಿಷ್ಟಗಳನ್ನು ಪಡೆದುಕೊಳ್ಳುವನು. ಅವನಿಗೆ ಭೂತ, ಪ್ರೇತ, ಪಿಶಾಚಾದಿ ದುಷ್ಟರಿಂದ ಎಂದೂ ಭಯವಿರುವುದಿಲ್ಲ. ಅವನು ಪುತ್ರ, ಪೌತ್ರ ಮೊದಲಾದ ಸಂಪತ್ತನ್ನು ಅವಶ್ಯವಾಗಿ ಪಡೆಯುವನು. ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಶಿವಭಕ್ತಿಯನ್ನು ಬಯಸುವವನು ಸದಾ ಈ ಪರಮ ಪುಣ್ಯಮಯ ರಮಣೀಯ ಉಮಾ ಸಂಹಿತೆಯನ್ನು ಶ್ರವಣ ಮತ್ತು ಪಾರಾಯಣವನ್ನು ಮಾಡಬೇಕು. ಅಧ್ಯಾಯ 51ರ ಮುಕ್ತಾಯ. ಉಮಾ ಸಂಹಿತೆಯು ಮುಗಿಯುತ್ತದೆ. ಈಗ ಕೈಲಾಸ ಸಂಹಿತೆ. ಋಷಿಗಳು ಸೂತರಲ್ಲಿ ಹಾಗೂ ವಾಮದೇವರು ಸ್ಕಂದನಲ್ಲಿ ಪ್ರಶ್ನಿಸುವುದು, ಪ್ರಣವಾರ್ಥ ನಿರೂಪಣೆಗಾಗಿ ಪ್ರಾರ್ಥಿಸುವುದು. ಪ್ರಧಾನ ಮತ್ತು ಪುರುಷರ ನಿಯಮಕನು, ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರಣನೂ ಆದ ಪಾರ್ವತಿ ಸಹಿತ ಶಿವನಿಗೆ ಅವನ ಪಾರ್ಷದ ಪುತ್ರರೊಂದಿಗೆ ನಮಸ್ಕಾರವು. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಅನೇಕ ಆಖ್ಯಾನಗಳಿಂದ ಕೂಡಿದ ಪರಮ ಮನೋಹರ ಉಮಾ ಸಂಹಿತೆಯನ್ನು ನಾವು ಕೇಳಿದ್ದೇವೆ. ಇನ್ನು ತಾವು ಶಿವತತ್ವದ ಜ್ಞಾನವನ್ನು ಹೆಚ್ಚಿಸುವ ಕೈಲಾಸ ಸಂಹಿತೆಯನ್ನು ವರ್ಣಿಸಿರಿ. ವ್ಯಾಸರು ಹೇಳಿದರು, ಮಕ್ಕಳಿರ, ಶಿವತತ್ವವನ್ನು ಪ್ರತಿಪಾದಿಸುವ ದಿವ್ಯ ಕೈಲಾಸ ಸಂಹಿತೆಯನ್ನು ವರ್ಣಿಸುವೆನು. ನೀವು ಪ್ರೇಮದಿಂದ ಕೇಳಿರಿ. ನಿಮ್ಮಲ್ಲಿ ಪ್ರೀತಿ ಇರುವುದರಿಂದಲೇ ನಾನು ಈ ಪ್ರಸಂಗವನ್ನು ತಿಳಿಸುತ್ತಿದ್ದೇನೆ. ಇಷ್ಟು ಹೇಳಿ ವ್ಯಾಸರು ಕಾಶಿಯಲ್ಲಿನ ಮುನಿಗಳ ಹಾಗೂ ಸೂತರ ಸಂವಾದ, ವ್ಯಾಸ ಮುನಿ ಸಂವಾದ, ಶಿವಪಾರ್ವತಿ ಸಂವಾದ, ಶಿವನು ಪಾರ್ವತಿಗೆ ಸನ್ಯಾಸ ಪದ್ಧತಿ, ಸನ್ಯಾಸಾಚಾರ, ಸನ್ಯಾಸ ಮಂಡಲ, ಸನ್ಯಾಸ ಪದ್ಧತಿ ನ್ಯಾಸ, ವರ್ಣಪೂಜೆ, ಪ್ರಣವಾರ್ಥ ಪದ್ಧತಿ ಮುಂತಾದ ಪ್ರಸಂಗಗಳನ್ನು ವರ್ಣಿಸಿ ಪುನಃ ಋಷಿಗಳು ಹಾಗೂ ಸೂತರ ಮಿಲನ,
ಸಂವಾದದ ಅವತರಣ ಮಾಡುತ್ತಾ ಸೂತರು ಕುರಿತು ಋಷಿಗಳು ಪ್ರಶ್ನೆಗಳನ್ನು ಹೀಗೆ ವರ್ಣಿಸಿದರು. ಋಷಿಗಳು ಕೇಳಿದರು, ಮಹಾನುಭಾವರಾದ ಸೂತರೇ, ತಾವು ನಮಗೆ ಎಷ್ಟು ಗುರುಗಳಾಗಿರುವಿರಿ. ಆದ್ದರಿಂದ ನಿಮ್ಮ ಅನುಗ್ರಹ ಮತ್ತು ಮೇಲೆ ಇದ್ದರೆ ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ. ಶ್ರದ್ಧಾವಂತ ಶಿಷ್ಯರ ಮೇಲೆ ನಿಮ್ಮಂತಹ ಗುರುಗಳು ಸದಾ ಸ್ನೇಹವಿಡುವಿರಿ. ಇದನ್ನು ತಾವು ಈಗ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿರುವಿರಿ. ಮುನಿಯೇ, ವಿರಾಜ ಹೋಮದ ಸಮಯ ಮೊದಲು ತಾವು ವಾಮದೇವರ ಮತವನ್ನು ಸೂಚಿಸುವುದನ್ನು ನಾವು ವಿಸ್ತಾರವಾಗಿ ಕೇಳಲಿಲ್ಲ. ಈಗ ನಾವು ಬಹಳ ಆದರದಿಂದ ಮತ್ತು ಶ್ರದ್ಧೆಯಿಂದ ಅದನ್ನು ಕೇಳಲು ಬಯಸುವೆವು. ಕೃಪಾಸಿಂಧುವೆ, ತಾವು ಪ್ರಸನ್ನತೆಯಿಂದ ಅದನ್ನು ವರ್ಣಿಸಿರಿ. ಋಷಿಗಳ ಈ ಮಾತನ್ನು ಕೇಳಿ ಸೂತರ ಶರೀರದಲ್ಲಿ ರೋಮಾಂಚನವಾಯಿತು. ಅವರು ಗುರುಗಳಿಗೆ ಪರಮೋತ್ಕೃಷ್ಟ ಗುರು ಮಹಾದೇವನನ್ನು, ತ್ರಿಭುವನ ಜನನಿ ಮಹಾದೇವಿ ಉಮೆಯನ್ನು ಹಾಗೂ ಗುರು ವ್ಯಾಸರನ್ನು, ವೇದ ವ್ಯಾಸರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಮುನಿಗಳನ್ನು ಆಹ್ಲಾದಗೊಳಿಸುತ್ತಾ ಗಂಭೀರ ವಾಣಿಯಿಂದ ಹೀಗೆ ಹೇಳತೊಡಗಿದರು. ಸೂತ ಪುರಾಣಿಕರು ಹೇಳಿದರು, ಮುನಿಗಳೇ, ನಿಮಗೆ ಮಂಗಳವಾಗಲಿ. ನೀವೆಲ್ಲರೂ ಸದಾ ಸುಖಿಗಳಾಗಿರಿ. ಮಹಾನುಭಾವರಾದ ಮಹಾತ್ಮರೇ, ನೀವು ಭಗವಾನ್ ಶಿವನ ಭಕ್ತರು ಹಾಗೂ ದೃಢತೆಯಿಂದ ವ್ರತಗಳನ್ನು ಪಾಲಿಸುವವರು ಎಂದು ನಿಶ್ಚಿತವಾಗಿ ತಿಳಿದು ನಾನು ನಿಮ್ಮ ಮುಂದೆ ಈ ವಿಷಯವನ್ನು ಸಂತೋಷವಾಗಿ ವರ್ಣಿಸುವೆನು. ಗಮನವಿಟ್ಟು ಕೇಳಿರಿ. ಹಿಂದಿನ ರಥಾಂತರ ಕಲ್ಪದಲ್ಲಿ ಮಹಾಮುನಿ ವಾಮದೇವರು ಮಾತೆಯ ಗರ್ಭದಿಂದ ಹೊರಬರುತ್ತಲೇ ಶಿವತತ್ವದ ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠರೆಂದು ತಿಳಿಯಲ್ಪಟ್ಟರು. ಅವರು ವೇದ, ಆಗಮಗಳ, ಪುರಾಣಗಳು ಹಾಗೂ ಇತರ ಎಲ್ಲ ಶಾಸ್ತ್ರಗಳ ತಾತ್ವಿಕ ಅರ್ಥವನ್ನು ತಿಳಿದಿದ್ದಿರಿ. ದೇವತೆಗಳು, ಅಸುರರು ಹಾಗೂ ಮನುಷ್ಯರೇ ಆದಿ ಜೀವಿಗಳ ಜನ್ಮ ಕರ್ಮಗಳ ಜ್ಞಾನ ಅವರಿಗೆ ಚೆನ್ನಾಗಿತ್ತು. ಅವರ ಸರ್ವಾಂಗವು ಭಸ್ಮ ಲೇಪನದಿಂದ ಉಜ್ವಲವಾಗಿ ಕಾಣುತ್ತಿತ್ತು. ಅವರ ಮಸ್ತಕದಲ್ಲಿ ಜಟಾಭಾರವು ಶೋಭಿಸುತ್ತಿತ್ತು. ಅವರು ಯಾರಿಗೂ ಆಶ್ರಿತರಾಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೇ ವಸ್ತುವಿನ ಇಚ್ಛೆ ಇರಲಿಲ್ಲ. ಅವರು ಶೀತ, ಉಷ್ಣ ಮೊದಲಾದ ದ್ವಂದ್ವಗಳಿಂದ ಅತೀತರಾಗಿದ್ದು ಅಹಂಕಾರ ಶೂನ್ಯರಾಗಿದ್ದರು. ಆ ದಿಗಂಬರ ಮಹಾಜ್ಞಾನಿ ಮಹಾತ್ಮರು ಇನ್ನೊಂದು ಮಹೇಶ್ವರನಂತೆ ಕಾಣುತ್ತಿದ್ದರು. ಅವರಂತೆ ಸ್ವಭಾವವುಳ್ಳ ದೊಡ್ಡ ದೊಡ್ಡ ಮುನಿಗಳು ಶಿಷ್ಯರಾಗಿ ಅವರನ್ನು ಸುತ್ತುವರೆದಿದ್ದರು. ಅವರು ತಮ್ಮ ಚರಣ ಸ್ಪರ್ಶದ ಪುಣ್ಯದಿಂದ ಈ ಪೃಥ್ವಿಯನ್ನು ಪವಿತ್ರಗೊಳಿಸುತ್ತಾ ಎಲ್ಲೆಡೆ ಸಂಚರಿಸುತ್ತಾ ತನ್ನ ಚಿತ್ತವನ್ನು ನಿರಂತರ ಪರಮಧಾಮ ಸ್ವರೂಪಿ ಪರಬ್ರಹ್ಮ ಪರಮಾತ್ಮನಲ್ಲಿ ತೊಡಗಿಸಿದರು. ಹೀಗೆ ತಿರುಗುತ್ತಾ ವಾಮದೇವರು ಮೇರುವಿನ ದಕ್ಷಿಣದ ಶಿಖರವಾದ ಕುಮಾರ ಶೃಂಗವನ್ನು ಪ್ರಸನ್ನತೆಯಿಂದ ಪ್ರವೇಶಿಸಿದರು. ಅಲ್ಲಿ ಮಯೂರ ವಾಹನ ಶಿವಕುಮಾರ ಜ್ಞಾನಮಯ ಶಕ್ತಿಯನ್ನು ಧರಿಸಿದ್ದ ಸಮಸ್ತ ಅಸುರರ ನಾಶಕ ಮತ್ತು ಸರ್ವದೇವ ವಂದ್ಯ ಭಗವಾನ್ ಸ್ಕಂದನು ಇರುತ್ತಿದ್ದನು. ಅವನೊಂದಿಗೆ ಅವನ ಶಕ್ತಿಭೂತ ಗಜವಲ್ಲಿಯೂ ಇದ್ದಳು. ಅಲ್ಲೇ ಸ್ಕಂದಸರ ಎಂಬ ಹೆಸರಿನ ಪ್ರಸಿದ್ಧ ಸರೋವರವೊಂದಿತ್ತು. ಅದು ಸಮುದ್ರನಂತೆ ಆಳವಾಗೂ ಹಾಗೂ ವಿಶಾಲವಾಗಿ ಕಾಣುತ್ತಿತ್ತು. ಅದರ ನೀರು ಶೀತಲ ಮತ್ತು ಸ್ವಾದಿಷ್ಟವಾಗಿತ್ತು. ಆ ಸರೋವರವು ಸ್ವಚ್ಛ, ಆಗಾಧ ಹಾಗೂ ಬಹಳ ಜಲರಾಶಿಯಿಂದ ಪೂರ್ಣವಾಗಿತ್ತು. ಅದರಲ್ಲಿ ಆಶ್ಚರ್ಯಮಯ ಎಲ್ಲ ಗುಣಗಳು ಇದ್ದವು. ಆ ಜಲಾಶಯವು ಸ್ಕಂದ ಸ್ವಾಮಿಯ ಸಮೀಪದಲ್ಲೇ ಇತ್ತು. ಮಹಾಮುನಿ ವಾಯುದೇವರೇ ವಾಮದೇವರು ಶಿಷ್ಯರೊಂದಿಗೆ ಅದರಲ್ಲಿ ಸ್ನಾನ ಮಾಡಿ ಶಿಖರದಲ್ಲಿ ಕುಳಿತಿರುವ ಮುನಿ ವೃಂದ ಸೇವಿತ ಕುಮಾರನನ್ನು ದರ್ಶಿಸಿದರು. ಅವನು ಉದಯಿಸುತ್ತಿರುವ ಸೂರ್ಯನಂತೆ ತೇಜಸ್ವಿಯಾಗಿದ್ದನು. ನವಿಲು ಅವನ ಶ್ರೇಷ್ಠ ವಾಹನನಾಗಿದ್ದು ಅವನಿಗೆ 4 ಭುಜಗಳಿದ್ದವು. ಸರ್ವಾಂಗದಲ್ಲಿ ಉದಾರತೆಯ ಸೂಚಿತವಾಗುತ್ತಿತ್ತು. ಕಿರೀಟವೇ ಆದಿ ಅವನ ಶೋಭೆಯನ್ನು ಹೆಚ್ಚಿಸಿದ್ದವು. ರತ್ನಪ್ರಾಯ 2 ಶಕ್ತಿಯರು ಅವನ ಉಪಾಸನೆ ಮಾಡುತ್ತಿದ್ದರು. ಅವನು ಕ್ರಮವಾಗಿ ತನ್ನ 4 ಕೈಗಳಲ್ಲಿ ಶಕ್ತಿ, ಕುಕ್ಕುಟ, ವರ ಮತ್ತು ಅಭಯಗಳನ್ನು ಧರಿಸಿದ್ದನು. ಸ್ಕಂದನನ್ನು ದರ್ಶಿಸಿ ಪೂಜಿಸಿ ಆ ಮುನೀಶ್ವರರು
ಬಹಳ ಭಕ್ತಿಯಿಂದ ಅವನನ್ನು ಸ್ತುತಿಸಲು ಪ್ರಾರಂಭಿಸಿದರು.